ಹರಿಯವರ ಕಸಿನ್ದು ಗುರುಪ್ರವೇಶ. ಚೆನ್ನಾಗಿದೆ ಅಲ್ಲ? ಇದಂದ್ರೆ ಹಾಕಿಲ್ಲ, ಜಾತ್ರೆ ತರ ಕಾಣ್ತಾ ಏನು. ಪ್ರಸಾದ ಬೇರೆ ಕೊಡ್ತಾವ್ರೆ, ಹೋಗೋಣ. ಪಾತ್ರೆ ತೊಳಿತಾ ಇದೀನಿ ಅಂತ ಮಾಡ್ತಾರೆ. ನಾವು ಹಿಂಗ ಬಂದು ಹಿಂಗೋಗಿ ಫುಲ್ಲು ಮನೆ ಹಿಂಗೆ. ಹೆಂಗ ಆಡ್ತಾವ ನೋಡು. ನಾಯಿ ಕಣ್ಣು ನರಿ ಕಣ್ಣು ದಿನ ಕದ್ದಿನ ತ ದಿನ ಕದ್ದಿನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿತ್ರ ಮಾತಾಡ್ತಾ ಇರೋದು. ಇವತ್ತು ಕಾರಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಒಂದು ಫಂಕ್ಷನ್ ಇದೆ, ಹರಿಯವರ ಕಸಿನ್ದು ಗುರುಪ್ರವೇಶ. ಹಂಗಾಗಿ ಹೋಗ್ತಾ ಇದ್ದೀವಿ. ಇದು ಕಾರಲ್ಲೇ ಬಳೆ ಹಾಕೊತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಯಾರೆಲ್ಲ ಎಂಡವರೆಗೂ ನೋಡ್ತೀರಾ ಅವ್ರಿಗೆಲ್ಲ. ಇದು ಚೆನ್ನಾಗಿದೆ ಅಲ್ಲ? ಮನೆಯಲ್ಲೇ ಎಲ್ಲ ರೆಡಿ ಆಗಿದ್ದೆ, ಆದರೆ ಬಳೆ ಹಾಕ್ಕೊಂಡಿರ್ಲಿಲ್ಲ. ಬಳೆ ಅಂಗಡಿಲಿ ಗೋಡನಲ್ಲಿತ್ತು ಬಳೆ. ಹಂಗಾಗಿ ಬಳೆ ಇವಾಗ ಹಾಕ್ಕೊತಾ ಇದ್ದೀನಿ. ಬಳೆ ಮತ್ತು ನೆಕ್ ಪೀಸ್. ನಾನು ಯಾವ ಸೀರೆ ಸೆಲೆಕ್ಟ್ ಮಾಡ್ತೀನಿ ಅಂತ ಇನ್ನೂ ನನಗೆ ಗ್ಯಾರಂಟಿ ಇರಲಿಲ್ಲ. ಹಂಗಾಗಿ ಬಳೆ ಹೇಳಿರಲಿಲ್ಲ. ಈಗ ಗೋಡನಿಂದ ಬಳೆ ಇಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಡಿಸೈನ್ ಮಾಡ್ಕೊಂಡು ಜಾತ್ರೆ ತರ ಇಲ್ಲ. ಇದು ಹಾಕಿಲ್ಲ. ಇನ್ನೆರಡು ನೆಕ್ ಪೀಸ್ ತಂದಿದ್ದಾರೆ. ಇವೆರಡು ಹಾಕ್ಬಿಟ್ಟು ರೀಲ್ಸ್ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಇದಂದ್ರೆ ಹಾಕಿಲ್ಲ, ಜಾತ್ರೆ ತರ ಕಾಣ್ತಾ ಏನು. ನನ್ಗೆ ಈ ತರ ಗಿಜಿ ಇದ್ರೆ ಚೆನ್ನಾಗಿ ಇಷ್ಟ ಅನ್ಸಲ್ಲ. ಹೆಂಗಾಯ್ತು ನೋಡಕ್ಕೆ? ಚೆನ್ನಾಗೈತೆ. ಗಿಜಿ ಅಂತ ಇಲ್ಲ, ಕರೆಕ್ಟಾಗಿ ಪರ್ಫೆಕ್ಟ್ ಮ್ಯಾಚಿಂಗ್ ಇದೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನಿ ವೆರೈಟಿ ಓಲೆ ಮನೇಲಿ ಇತ್ತು. ಇದಕ್ಕೆ ಮ್ಯಾಚ್ ಆಗಂಗೆ ತೊಗೊಂಬನ್ನಿ ಅಂತಿದ್ದೆ. 3 ತೊಗೊಂಬಂದಿದ್ರು. 3ರಲ್ಲಿ 2 ಯೂಸ್ ಮಾಡಿದ್ದೀನಿ. ಇದು ಯೂಸ್ ಮಾಡಿಲ್ಲ, ಅದಕ್ಕೆ ಇದನ್ನೇ ಹಾಕೊಂಡು ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಇವಾಗ ಹೋಗುವ ಗುರುಪ್ರವೇಶಕ್ಕೆ. ಇವತ್ತು ಈ ಸತಿ ಬೇರೆ ಥರ ಹೇರ್ ಸ್ಟೈಲ್ ಮಾಡ್ಕೊಂಡು, ಮೆಸ್ಸಿ ಹೇರ್ ಸ್ಟೈಲ್. ಮೇಕಪ್ ಎಲ್ಲ ಬೇಗ ಆಯಿತು, ಹೇರ್ ಸ್ಟೈಲ್ ಮಾಡೋದು ಲೇಟ್ ಆಗೋಯ್ತು. ಇಂದ ಅಪ್ಪು ತಮ್ಮ ಬಳೆ ಈ ಥರ ಇದೆ, ನೆಕ್ ಪೀಸ್ ಈ ಥರ ಇದೆ. ಚೆನ್ನಾಗಿದೆಯಾ? ಎಲ್ಲ ಪರ್ಫೆಕ್ಟ್ ಆಗೈತೆ. ನನಗೆ ಯಾಕೋ ಒಂಥರ ಜಾತ್ರೆ ಏನಿಲ್ಲ, ಎಲ್ಲ ಕರೆಕ್ಟ್ ಆಗಿದೆ. ನಿಮ್ಗೆ ಆ ಥರ ಅನ್ಸೋದು ಇಲ್ಲ, ಕರೆಕ್ಟ್ ಆಗಿದೆ ಅಂತ. ಅಂದ್ರೆ ನಾನು ಯಾವಾಗಲೂ ಸಿಂಪಲ್ ಆಗಿ ಹಾಕಿ ರೂಢಿಗೆ
ಒಂಥರ ವಿಡಿಯೋಗೆ ಮಾತ್ರ ನಾನು ಸ್ವಲ್ಪ ಬ್ರಾಡ್ ಆಗಿರೋದು ಎಂತ ನೆಕ್ ಪೀಸ್ ಹಾಕೊಳ್ಳೋದು. ಯೂಶಲ್ ಆಗಿ ನಾನು ನೆಕ್ ಪೀಸ್ ಎಲ್ಲ ಚಿಕ್ಕ ಚಿಕ್ಕದು ಸ್ಮಾಲ್ ಇರಬೇಕು ಅಂಥದ್ದು ಯೂಸ್ ಮಾಡ್ತೀನಿ. ನನ್ಗೆ ಅಂಥದ್ದೇ ಚೆನ್ನಾಗಿ ಕಾಣೋದು, ಅದಕ್ಕೋಸ್ಕರ ಇದು ಸ್ವಲ್ಪ ಓಕೆ ಇರಲಿ, ಎಲ್ಲ ಥರ ಟ್ರೈ ಮಾಡುವ. ಕರೆಕ್ಟ್ ಆಗಿದೆ, ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದೆ. ಹೂವು ಒಂದು ಮಲ್ಲಿಗೆ ಹೂವು. ಆಯ್ತು. ಏನು ಇವತ್ತು ಗಾಳಿ ಆಂಜನೇಯನ ದೇವಸ್ಥಾನದಲ್ಲಿ ಇಷ್ಟೊಂದು ಜನ, ಸಂಡೇ ಅಲ್ವೇನಮ್ಮ? ಪ್ರಸಾದ ಬೇರೆ ಕೊಡ್ತಾವ್ರೆ. ಹೋಗೋಣ? 6 ನಿಮಿಷ ಪಾರ್ಕಿಂಗ್ ಜಾಗ ಕುಡಿಯಪ್ಪ ಫುಲ್ ಆಗಿ. ಗುರುಪ್ರವೇಶಕ್ಕೆ ಹೋಗ್ತಾ ಇದೀವಲ್ಲ, ಹೋದ್ ಸಂಡೇ ಸೀಮಂತಕ್ಕೆ ಹೋಗಿದ್ವಲ್ಲ, ಅವರ ಅಕ್ಕಂದು ಮನೆ ಗುರುಪ್ರವೇಶ. ಆಮೇಲೆ ಅದೇ ಜನ ನೋಡ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿರ. ಅವ್ರು ಅದು ಅವತ್ತಿದ್ರಲ್ಲ ಇವತ್ತಿಗೆ ಬಂದ್ಬಿಟ್ಟಿದ್ದಾರೆ ಅಂತ. ಹೋದ್ ಭಾನುವಾರ ಬ್ಲಾಗ್ ಮಾಡ್ತಿರೋದಕ್ಕೆ ಈ ಭಾನುವಾರ ಬ್ಲಾಗ್ ಮಾಡ್ತಾ ಇದ್ವಿ. ಅವರ ಮನೆ ಗುರುಪ್ರವೇಶ ಹೋಗೋದ್ ಬ್ಲಾಗ್ ಏನಂತೀರ? ಮಾಡಿ ಮೇಡಮ್, ಮಾಡಿ. ಡೈಲಿ ಬ್ಲಾಗ್ ಆಗಲ್ಲ. ಡೈಲಿ ವ್ಲಾಗ್ ಆಗಲ್ಲ ನಿಮ್ಗೆ. ನೀವೇನು ಹೊರಗಡೆ ಹೋಗ್ತೀರಾ, ಅಪರೂಪ ಬರೋ ದಿವಸ ವಾರಕ್ಕೆ ಒಂದ್ಸತಿ ಹೋಗ್ತಿರಲ್ಲ. ಡೈಲಿ ಬ್ಲಾಗ್ ಮಾಡಕ್ಕೆ ಆಗ್ತಾ ಇಲ್ಲ ಗೈಸ್. ಡೈಲಿ ಬ್ಲಾಗ್ ಅದ್ ಹೆಂಗೆ ಮಾಡ್ತಾರೋ ಕೆಲವ್ರು ಗೊತ್ತಿಲ್ಲ. ಅದು ಹೆಂಗೆ ಅಂದ್ರೆ ಒಂದ್ ದಿವಸ ಅಡಿಗೆ ಮಾಡ್ತಾರೆ, ಒಂದ್ ದಿವಸ ಇದು ಶಾಪಿಂಗ್ ಹೋಗಿದ್ದೆ ಹೊರಗಡೆ ಅಂತ ಮಾಡ್ತಾರೆ, ಇನ್ನೊಂದ್ ದಿವಸ ಪಾತ್ರೆ ತೊಳಿತಾ ಇದೀನಿ ಅಂತ ಮಾಡ್ತಾರೆ, ಇನ್ನೊಂದ್ ದಿವಸ ನಮ್ಮ ಮಗನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದೀನಿ ಅಂತ ಮಾಡ್ತಾರೆ. ಹಿಂಗೆ ಲಾಗ್ ಮಾಡೋದು. ಆದ್ರೆ ನನ್ಗೆ ಹಂಗೆಲ್ಲ ಇಷ್ಟ ಆಗಲ್ಲ. ಡೈಲಿ ಬ್ಲಾಗ್ ಮನೇಲಿ ಏನ್ ತೋರಿಸ್ಲಿ, ಅದೇ ಕೆಲಸ, ಅದೇ ಅಡಿಗೆ, ಏನಾರ ಡಿಫ್ರೆಂಟ್ ಆಗಿ ಅಡಿಗೆ ಮಾಡಿದಾಗ ಬ್ಲಾಗ್ ಮಾಡೋದು ಚಂದ ಅಷ್ಟೇ. ಬಂದ್ವಿ ಗುರುಪ್ರವೇಶಕ್ಕೆ. ಅದೇ ಗುರುಪ್ರವೇಶದ ಮನೆ ಮುಂದೆ ಇದಾಕಿದಾರಲ್ಲ ಚಪ್ರ, ಅಲ್ಲೇ ನಾವು ಹಿಂಗ ಬಂದು ಹಿಂಗೋಗಿ ಗಾಡಿ ಪಾರ್ಕಿಂಗ್ ಎಲ್ಲೂ ಸಿಗದೆ ಮತ್ತೆ ಇಲ್ಲೇ ತಂದು ಹಾಕಿದ್ವಿ. ಅದಕ್ಕೆ ಇಷ್ಟೊತ್ತಾಯ್ತು. ಹೊರಡುವ ಇವಾಗ. ನಡೀರೋ ಮುಂದಕ್ಕೆ. ಮನೆ ನೋಡೋಣ ಅಂತ ಬಂದ್ವಿ. ಇದು ದೈವಿಕ್ ರೂಮ್. ಬನ್ನಿ ಮುಂದೆ ಹೋಗೋಣ. ಫೋಟೋ ಸೆಕ್ಷನ್ ನಡೀತಾ ಇದೆ. ಇದು ದೇವಸ್ಥಾನ ಇರೋದು, ದೇವ್ರು ಇರೋದು ಅರಸೀಕೆರೆಯಲ್ಲಿ. ನಾವು ಒಂದ್ಸತಿ ಹೋಗಿದ್ವಿ, ಇನ್ನೊಂದ್ಸತಿ ಹೋಗ್ಬೇಕು. ಹೋಗಕ್ ಟೈಮ್ ಇಲ್ಲ, ಇಲ್ಲೇ ಬಂದಿದೆ, ಕೈ ಮುಕ್ಕಂತ ಇದೀವಿ ಅಷ್ಟೇ. ಆಗಿದೆ ರೂಮ್. ಇದು ಮಾಸ್ಟರ್ ಬೆಡ್ರೂಮು. ಇದು ಇಲ್ಲೊಂದು ಲಿಫ್ಟ್ ಇದೆ. ಮೇ ಬಿ ಡೈರೆಕ್ಟ್ ರೂಮಿಗೆ ಬರೋಕ್ಕೆ ಒಂದು ಲಿಫ್ಟ್ ಮಾಡಿಸ್ಕೊಂಡಿದ್ದಾರೆ, ಅಂದರೆ ಡೈರೆಕ್ಟ್ ಕೆಳಗಿಂದ. ನೆಕ್ಸ್ಟ್ ಹೋಗೋಣ. ಏನದು ಮನೆಯೆಲ್ಲ ಒಂದು ರೋಡ್ ಉಂಟು, ನೋಡ್ಕೊಂಡ್ ಬಂದ್ವಿ. ಚೆನ್ನಾಗಿ ಕಟ್ಟಿದ್ದಾರೆ. ಇನ್ನೂ ಸ್ವಲ್ಪ ವರ್ಕಿಂಗ್ ಇದೆ, ಅದಾದ್ಮೇಲೆ ಮಾಡಿಸ್ಕೊಂತಾರೆ. ಒಂದ್ಸತಿ ಮನೆ ಮೇಲಿಂದ ತೋರಿಸ್ತೀನಿ. ಸೆಕೆಂಡ್ ಫುಲ್ಲು ಮನೆ ಹಿಂಗೆ
ಕೆಳಗಡೆ 2 ಎಂತ ಕಮರ್ಷಿಯಲ್ ಅಂಗಡಿಗೆ ಅಂತ ಇಟ್ಕೊಂಡಿದ್ದಾರೆ. ಇದು ಡುಪ್ಲೆಕ್ಸ್ ಮನೆ ಅವ್ರಿಗೆ. ಅರ್ಧ ಗಂಟೆ ಹೇರ್ ಸ್ಟೈಲ್ ಮಾಡ್ಕೊಂಡೆ, ಮೆಸ್ಸಿ ಹೇರ್ ಸ್ಟೈಲ್ ಅಂದ್ಬಿಟ್ಟು ಎಲ್ಲ ಹೋಯ್ತು ಗಾಳಿ ಅಲ್ಲಿಂದ ಬರೋಷ್ಟರಲ್ಲಿ. ಇವಾಗ ಕೆಳಗಡೆ ಹೋಗುವ. ಇನ್ನು ನಮ್ಮ ಅಕ್ಕ ಯಾರು ಬರಲೇ ಇಲ್ಲ, ಅವರೆಲ್ಲ ಇನ್ನೂ ಅರ್ಧ ಗಂಟೆ ಆಗುತ್ತಂತೆ ಬರೋಕ್ಕೆ. ಅಷ್ಟಕ್ಕೆ ನಾವು ಊಟ ತಿನ್ಕೊಂಡು ಅಲ್ಲೊಂದು ದೇವಸ್ಥಾನ ಕಾಣಿಸ್ತಲ್ಲ, ಇವಾಗ ವಿಡಿಯೋ ಮಾಡಿ ತೋರಿಸಿದ್ರಲ್ಲ, ಆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಹಂಗೆ. ಅವ್ರು ಬಂದರೆ ಹೋಗ್ತೀವೋ ಹೋಗಲ್ವೋ ಗೊತ್ತಿಲ್ಲ, ನೋಡೋಣ. ಇವಾಗ ಕೆಳಗೆ ಹೋಗಿ ಎಲ್ಲರೂ ಮಾತಾಡ್ಸೋಣ ಬನ್ನಿ. ಇವಾಗ ಊಟಕ್ಕೆ ಬಂದಿದ್ದೀವಿ. ಸ್ವೀಟ್ ಹಾಕ್ತಿದ್ದಾರೆ ಒಬ್ಬಟ್ಟು. ತಿನ್ಕೊಂಡು ನೋಡುವ ಮುಂದೆ. ಇದನ್ನೇ ನಾವು ನೋಡ್ಕೊಂಡ್ಬಂದಿದ್ದು. ಹೆಂಗ್ ಆಡ್ತಾವ ನೋಡು ದೈವ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ಅವ್ರ ಮನೆಯಿಂದ ಬರೀ 2 ರೋಡ್ ಅಷ್ಟೇ ಅದು ದೇವಸ್ಥಾನ ಇರೋದು. ಹಂಗೂ ಈ ದೇವಸ್ಥಾನ ಇಲ್ಲೇ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಟೆರೆಸ್ ಮೇಲೆ ಹೋಗಿ ವಿಡಿಯೋ ಮಾಡ್ಬೇಕಾದ್ರೆ ಗೊತ್ತಾಗಿದ್ದು ಈ ದೇವಸ್ಥಾನ ಇಲ್ಲೇ ಇದೆ ಅಂತ. ಹಂಗಾಗಿ ಹೋಗೋಣ ಅಂತ ನೋಡಿದ್ವಿ. ಹೋಗಿ ನೋಡಿದ್ಮೇಲೆ ಕ್ಲೋಸ್ ಆಗಿಬಿಟ್ಟಿತ್ತು. 4 ಗಂಟೆಗಂತೆ ಓಪನು. ಅಲ್ಲಿವರೆಗೂ ಏನು ಮಾಡೋದು ಅಂತ ನಾವು ವಾಪಸ್ ಬಂದುಬಿಟ್ವಿ. ನಂಗೆ ಮನೆಗೆ ಬಂದ ತಕ್ಷಣ ಫುಲ್ಲು ಸ್ಟಾರ್ಟ್ ಆಯಿತು, ವಾಂತಿ, ತಲೆನೋವು. ಅದಾದಮೇಲೆ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೆ. ಅದಾದಮೇಲೆ ನಮ್ಮ ಮನೆಯವ್ರು ಬಂದು ದೃಷ್ಟಿ ತೆಗೆದ್ರು. ನಾನು ಎಲ್ಲಾರು ಹೋಗಿ ಬಂದ ಮೇಲೆ ನಾನು ಈ ಥರ ದೃಷ್ಟಿ ತೆಗೆಸ್ಕೊಳ್ಳೋದು ಅಭ್ಯಾಸ. ಯಾರು ಕಣ್ಣಾಕ್ಬೇಡಿ. ಈ ವಿಡಿಯೋ ನೋಡಿದ್ಮೇಲೆ ಗ್ಯಾರಂಟಿ ಬಂದೇ ಬರುತ್ತೆ. ನಾವು ನೋಡಿ ಮಾಡಿದ್ದಲ್ವಾ, ನಾವು ನೋಡಿ ಒಪ್ಪಿಸಿ ಮದುವೆ ಮಾಡಿಸಿದ್ದಲ್ವಾ ಅಂತ. ಹೌದು, ನೀವೇ ಮಾಡಿಸಿದ್ದು, ನಾನಿಲ್ಲ ಅಂತ ಹೇಳಲ್ಲ. ಅದನ್ನ ಬಿಟ್ಟು ನೋಡು, ನಾವು ಅನ್ಯೂನ್ಯವಾಗಿದ್ದೀವಲ್ವಾ ಸಂಸಾರ ಮಾಡಿಕೊಂಡು, ಅದನ್ನು ನೀವು ಒಪ್ಕೊಳ್ಳಿ. ಈ ವಿಡಿಯೋ ನೋಡಿದ್ಮೇಲೆ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡೋದನ್ನ ಬಿಟ್ಟು ಎಷ್ಟು ಚೆನ್ನಾಗಿ ಅನ್ಯೂನ್ಯವಾಗಿದ್ದಾರೆ, ಹಿಂಗೆ ಇರಲಿ ಅಂತ ಕೇಳ್ಕೊಳ್ಳಿ. ಅದನ್ನು ಬಿಟ್ಟು ನಾವು ಮಾಡಿಸಿದ್ದು, ನಾವು ಬಿಟ್ಟಿದ್ದು ಅನ್ನೋದನ್ನ ಮಾತಾಡೋಕೆ ಹೋಗಬೇಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.